ನಮ್ಮ ಮನೇಲಿ ಮಾಡೋ ಈ ಮಸಾಲೆ ದೋಸೆ ಯಾವ ಹೋಟ್ಲಿಗೂ ಕಮ್ಮಿ ಇಲ್ಲ. ನೀವು ಕೂಡ ನಿಮ್ಮ ಮನೇಲಿದ್ದ ಟ್ರೈ ಮಾಡ್ಕೊಂಡು ತಿನ್ಬೋದು. ಕಂಪ್ಲೀಟ್ ರೆಸಿಪಿನ ಇವತ್ತು ತೋರಿಸ್ಕೊಡ್ತೀನಿ. ಮೊದಲಿಗೆ ಮಸಾಲೆನ ಹೇಗಪ್ಪ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡಿದ್ರೆ, ಕಾದ ಬಾಣಲಿಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬ್ಯಾಡಗಿ ಮೆಣಸಿನಕಾಯಿ ಹಾಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಅದನ್ನ ಆರೋದಕ್ಕೆ ಬಿಟ್ಟ ಮೇಲೆ ಮಿಕ್ಸರ್ ಜಾರ್ಗೆ ಕಟ್ ಮಾಡಿರ್ತಕ್ಕಂಥ ಶುಂಠಿ ಪೀಸಸ್ನ ಆ್ಯಡ್ ಮಾಡಿಕೊಂಡು ಆರದ್ಮೇಲೆ ಹುರ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತೆ ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಬ್ಕೊಬೇಕಾಗುತ್ತೆ. ಆಮೇಲೆ ಈ ಮಸಾಲೆ ದೋಸೆಗೆ ಹುರುಗಡ್ಲೆ ಚಟ್ನಿ ಸೂಪರ್ ಕಾಂಬಿನೇಷನ್ ಹೇಗಪ್ಪ ಮಾಡ್ಕೊಳ್ಳೋದು ಅಂತ ನೋಡಿದ್ರೆ, ಕಾದ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಹಸಿಮೆಣಸಿನಕಾಯಿ ಮತ್ತೆ ತೆಂಗಿನಕಾಯಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಹುರುಗಡ್ಲೆ ಹಾಕೊಂಡು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಆರೋದಕ್ಕೆ ಬಿಟ್ಟ ಮೇಲೆ ಮಿಕ್ಸರ್ ಜಾರ್ಗೆ ಇದನ್ನೆಲ್ಲದನ್ನು ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಒಂದ್ ಸ್ವಲ್ಪ ಶುಂಠಿನ ಆಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಹುಣಸೆ ಹಣ್ಣು, ಒಂದ್ ಸ್ವಲ್ಪ ಬೆಲ್ಲ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ರುಬ್ಕೊಂಡ್ರೆ ಹುರುಗಡ್ಲೆ ಚಟ್ನಿ ರೆಡಿ ಗುರು. ನೆಕ್ಸ್ಟ್ ಈ ಹೋಟೆಲ್ಗಳಲ್ಲಿ ಹೆಂಗಪ್ಪ ಸಾಫ್ಟ್ ಆಗಿರೋ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಂತಾರೆ ಅಂತ ನೋಡಿದ್ರೆ, ಕುಕ್ಕರ್ ಅಲ್ಲಿ ಒಂದು 3 ವಿಸಿಲ್ ಆಲೂಗಡ್ಡೆನ ಕೂಗ್ಸ್ಕೊಳ್ಳಿ. ಸಿಪ್ಪೆನ ಸುಲ್ದು ಒಂದು ಚಿಟಿಕೆ ಅರಿಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಕಾದ ಬಾಣಲಿಗೆ ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಫ್ರೈ ಆದ್ಮೇಲೆ ಈ ಮಿಕ್ಸ್ ಮಾಡಿರ್ತಕ್ಕಂಥ ಅಥವಾ ಮ್ಯಾಶ್ ಮಾಡ್ಕೊಂಡಿರ್ತಕ್ಕಂಥ ಆಲೂಗಡ್ಡೆನ ಹಾಕ್ಬಿಟ್ಟು ಸ್ವಲ್ಪ ಹಾಲು ಹಾಕಿ ಒಂದ್ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಹೋಟೆಲ್ ಸ್ಟೈಲ್ ಅಲ್ಲಿ ಸಾಫ್ಟ್ ಆಗಿರೋ ಆಲೂಗಡ್ಡೆ ಪಲ್ಯ ರೆಡಿ. ಎಲ್ಲ ಐಟಮ್ಸ್ ರೆಡಿ ಮಾಡ್ಕೊಂಡ್ಮೇಲೆ ಇನ್ನು ದೋಸೆ ಪ್ರಿಪೇರ್ ಮಾಡೋದು ಒಂದು ಬಾಕಿ ಇದೆ. ಕಾದ ಹೆಂಚ್ ಮೇಲೆ ದೋಸೆ ಹಿಟ್ಟು ಹಾಕಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಒಂದು ಮಿನಿಮಮ್ ಅಮೌಂಟ್ ಆಫ್ ತುಪ್ಪನ ಹಾಕ್ಬಿಟ್ಟು, ಆಮೇಲೆ ಖಾರ ಇಷ್ಟಪಡೋರು ಅಥವಾ ಮಸಾಲೆ ಜಾಸ್ತಿ ಇಷ್ಟಪಡೋರು ಹೆಚ್ಚಿಗೆ ಈ ಮಸಾಲೆನ ಅಥವಾ ಖಾರ ಚಟ್ನಿ ಹಾಕೊಂಡು ಸ್ವಲ್ಪ ಆಲೂಗಡ್ಡೆ ಪಲ್ಯ ಇಟ್ಟು ಪರ್ಫೆಕ್ಟ್ ಆಗಿ ರೋಸ್ಟ್ ಮಾಡೋದಕ್ಕೆ ಬಿಟ್ಟು ಆ ಚಟ್ನಿ ಜೊತೆ ತಿಂತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಗುರು. ನೆನೆಸ್ಕೊಂಡ್ರೆ ಟ್ರೈ ಮಾಡಿ ನೋಡಿ, ಪಕ್ಕ ಇಷ್ಟ ಆಗುತ್ತೆ. Download ShareChat.